ಮೈಸೂರು ಒಂದು ಸಾಂಸ್ಕೃತಿಕ ನಗರಿ, ಇದಕ್ಕೆ ಇದರದೇ ಆದಂಥ ಇತಿಹಾಸ ಇದೆ. ಇಲ್ಲಿ ಪೊಲೀಸ್ ವ್ಯವಸ್ಥೆನೂ ಕೂಡ ಉತ್ತಮವಾದಂಥ ಪೊಲೀಸ್ ತಂಡ ಇದೆ, ನಾನು ಅಷ್ಟು ಏನು ಇದಾಗಿ ಹೇಳಲ್ಲ. ಮೊನ್ನೆ ನಡೆದಂಥ ಘಟನೆ ಇದೆಯಲ್ಲ, 10 ವರ್ಷದ ಬಾಲಕಿ, ಒಂದು ಅಲೆಮಾರಿ ಜನಾಂಗಕ್ಕೆ ಸೇರಿದಂಥ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಪಾಪ ಬಲೂನ್ನ ಮಾರ್ಕೊಂಡು ಬರುವಂಥ ಹೆಣ್ಣು ಮಗಳನ್ನ ಈ ಯಾವುದೋ ಒಂದು ಈ ವಿಕೃತ ಮನಸ್ಸು ಅದನ್ನು ನನ್ನ ಪ್ರಕಾರ ರೇಪ್ ಮಾಡಿರ್ಬೋದು ಅಂತ ಅನ್ಕೋತೀನಿ. ರೇಪ್ ಮಾಡಿ ಅದನ್ನು ಕೊಲೆ ಮಾಡ್ತಾನೆ, ಅದು 10 ವರ್ಷದ ಹುಡುಗಿನ ಅಂತಂದರೆ ಇದೇನು ತೋರಿಸ್ತದೆ, ಇದು ಏನು ತೋರಿಸ್ತದೆ? ಆಮೇಲೆ ಇತ್ತೀಚೆಗೆ ಕೆಲವು ಎಲ್ಲ ಕಡೆ CC ಕ್ಯಾಮ್ರಾಗಳಿವೆ, ಇದ್ರ ಮೇಲೆಲ್ಲ ತೀವ್ರ ನಿಗಾವನ್ನು ಮೈಸೂರು ಪೊಲೀಸ್ನವರು ವಹಿಸಬೇಕು. ಅಲ್ಲಿ CCTVಗಳೆಲ್ಲ ಅಳವಡಿಸ್ಬೇಕಾಗಿತ್ತು, ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಆ ಪ್ರದೇಶದಲ್ಲಿ ಇರಲೇಬೇಕು. ಇಷ್ಟೆಲ್ಲ ಇದ್ರೂ ಕೂಡ ಅವನ ಈ ರೀತಿ ಘಟನೆಗಳು ನಡೀತದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಏನು ಅಂತಂತಂದರೆ ಈ ವಿಕೃತ ಮನಸ್ಸಿಗೆ ಯಾವುದೇ ಕಾನೂನಿನ ಅಡ್ಡಿ ಇಲ್ಲ. ವಿಕೃತ ಮನಸ್ಸಿಗೆ ಇದು ಇಡೀ ನಾಗರಿಕ ಸಮಾಜ, ಎಲ್ಲರ ಮನೇಲೂ ಹೆಣ್ಣು ಮಕ್ಕಳವೆ, ಎಲ್ಲರ ಮನೇಲೂ ಮಕ್ಕಳುಗಳವೆ. ಯಾವ ಥರ ಈ ರೀತಿ ಘಟನೆಗಳು ನಡೆದ್ಬಿಟ್ರೆ ಜನ ನೆಮ್ಮದಿಯಾಗಿರ್ತಕ್ಕಂಥದ್ದು? ಆ ಮಗಳು ನಮ್ಮ ಮಗಳೇ ಅಂತ ಅನ್ಕೊಳ್ಳಿ. ಈ ರೀತಿ ಅದನ್ನು ಒಂದು ಸ್ವಲ್ಪ ಊಹೆ ಮಾಡ್ಕೊಂಡ್ರೆ ಅದು ಇದ್ರ ಗಂಭೀರತೆ ಅರ್ಥ ಆಯ್ತದೆ. ಸೊ ನಾನು ಒತ್ತಾಯ ಮಾಡೋದೇನು ಅಂತಂದರೆ, ಮಕ್ಕಳುಗಳ ಬಗ್ಗೆ ಸಾರ್ವಜನಿಕರು ಬಹಳ ಎಚ್ಚರಿಕೆ ಆಗಿರಬೇಕು. ಮಕ್ಕಳು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅವ್ರ ಬಗ್ಗೆ ತೀವ್ರ ನಿಗಾ ವಹಿಸಬೇಕು. ಪೊಲೀಸ್ ವ್ಯವಸ್ಥೆ ಇನ್ನೂ ಭಾಳ ಎಲ್ಲ ರೀತಿಯಲ್ಲೂ ಸೆಕ್ಯೂರಿಟಿನ ಹಾಕಿ ಎಲ್ಲ ಸಂದರ್ಭದಲ್ಲೂ ಭಾಳ ಎಚ್ಚರಿಕೆಯನ್ನು ಮೈಸೂರು ನಗರದಲ್ಲಿ ವಹಿಸಬೇಕು. ಅಲೆಮಾರಿ ಸಮುದಾಯಗಳು ಈ ಬಲೂನ್ ಮಾರ್ಕಂದು ಇವ್ರಿಗೆ ಅನೇಕ ಸರ್ಕಾರದ ಮುಖಾಂತರ ಕೆಲವೊಂದು ವಿಶೇಷವಾದಂಥ ಯೋಜನೆಗಳನ್ನ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಹಾಕೊಂಡು ಯಾರು ಈ ಥರ ಬೀದಿ ವ್ಯಾಪಾರಗಳನ್ನ ಯಾವುದೇ ಭದ್ರತೆ ಇಲ್ಲದೇ ಮಾಡ್ತಾರೆ, ಇವ್ರಿಗೆಲ್ಲ ಒಂದು ಪುನರ್ವಸತಿ ಕಲ್ಪಿಸುವಂಥ ಕೆಲಸಗಳು ಕೂಡ ಆಗಬೇಕು. ಆ ಘಟನೆನ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಮತ್ತು ಮೈಸೂರಿನ ಒಂದು ಇದ್ರ ಬಗ್ಗೆ ಅಗೌರವ ಆಗದೇ ಇರೋ ರೀತಿಯಲ್ಲಿ ಪೊಲೀಸರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.